ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟ, ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಇವತ್ತು ಒಂದೇ ವೇದಿಕೆ ಮೇಲೆ ಸಿಎಂ ಡಿಸಿಎಂ ಇದ್ದಾರೆ. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿದ್ದರೂ ಸಿಎಂ ಡಿಸಿಎಂ ಮಾತಿಲ್ಲ, ಕಥೆ ಇಲ್ಲ. ಅಕ್ಕಪಕ್ಕ ಕೂತರೂ ಕೂಡ ಪರಸ್ಪರ ಮಾತಾಡಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ. ಕುರ್ಚಿ ಗಲಾಟೆ ಮಧ್ಯೆ ಇಬ್ಬರೂ ನಾಯಕರು ಮೌನಕ್ಕೆ ಜಾರಿದ್ದಾರೆ. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಭೇಟಿಯಾಗಿದ್ದು, ಅಲ್ಲಿ ತಮ್ಮ ಹಕ್ಕನ್ನು ಮಂಡಿಸಿದ್ದು ಎಲ್ಲ ಗೊತ್ತಿರುವಂಥ ವಿಚಾರಣೆ. ಹಾಗಾಗಿ ಅದೇನು ಉದ್ದೇಶಪೂರ್ವಕನ ಏನೋ ಗೊತ್ತಿಲ್ಲ, ಈ ಹಿಂದೆಲ್ಲ ಇಂಥ ಘಟನೆಗಳಾದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊತಾ ಇದ್ರು. ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಇದ್ದರು. ಬಟ್ ಇವತ್ತು ಮಾತ್ರ ನೋಡಿ, ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ, ಆದರೆ ಮಾತಿಲ್ಲ, ಕಥೆ ಇಲ್ಲ. ಬಟ್ ಯಾಕೆ ಅಂತ ನನಗೆ ಗೊತ್ತಿಲ್ಲಪ್ಪ. ಆ ಥರದ ಪರಿಸ್ಥಿತಿ ಏನಿಲ್ಲ. ಯಾಕೆಂದರೆ ಇಬ್ಬರೂ ಹೇಳಿದ್ದಾರೆ ಹೈಕಮಾಂಡ್ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕೇಳ್ತೀನಿ ಅಂತಂದ್ಬಿಟ್ಟು. ಹಾಗಾಗಿ ಏನು ಡಿಸೈಡ್ ಮಾಡ್ತಾರೋ ಅದನ್ನು ನಡ್ಕೋಬೇಕು. ಈಗ ಒಬ್ರಿಗೊಬ್ಬರು ಮುನಿಸ್ಕೊಂಡಿದ್ದಾರೆ, ಆ ಥರದ ಸನ್ನಿವೇಶ ಏನಿಲ್ಲ. ಬಟ್ ಸ್ಟಿಲ್ ಇಬ್ಬರು ಒಬ್ರಿಗೊಬ್ಬರು ಮಾತಾಡಿಲ್ಲ. ಈ ಹಿಂದೆಲ್ಲ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಾಗ ಈ ಥರದ ಸನ್ನಿವೇಶ ಏನು ನಿರ್ಮಾಣ ಆಗಿರಲಿಲ್ಲ. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ, ಇಬ್ಬರೂ ಕೂಡ ಭಾಗಿಯಾಗಿದ್ದಾರೆ. ಅಕ್ಕಪಕ್ಕ ಇದ್ದರು ಸಿ ಎಂ ಡಿ ಸಿ ಎಂ, ಒಬ್ರಿಗೊಬ್ಬರು ಪರಸ್ಪರ ಮಾತಿಲ್ಲ, ಕಥೆ ಇಲ್ಲ. ನೋಡಿ, ಒಂದು ಮಾತಾಡಿಲ್ಲ ಇಬ್ಬರೂ ಕೂಡ. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು, ಆ ರೀತಿ ಕೂತಿದ್ದಾರೆ. ಯಾಕೆ ಇಬ್ಬರ ನಡುವೆ ಈ ಬಿಗುಮಾನ ಅಥವಾ ಈ ಮೌನ ಅಥವಾ ಏನಾದರೂ ಅಸಮಾಧಾನನ ಗೊತ್ತಿಲ್ಲ. ಒಟ್ಟಾರೆ ಇಬ್ಬರೂ ಕೂಡ ಪರಸ್ಪರ ಮಾತಿಲ್ಲ, ಕತೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಏನೂ ರಹಸ್ಯವಾಗಿ ಉಳಿದಿಲ್ಲ, ಎಲ್ಲವೂ ಖುಲ್ಲಂ ಖುಲ್ಲ. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದು, ಅದಕ್ಕೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಸಿ ಎಂ ಹತ್ರ ಅಂತ ಹೇಳಿದ್ದು ಎಲ್ಲ ಗೊತ್ತಿರುವಂಥದ್ದೇ. ಬಟ್ ಮಾತಿಲ್ಲ, ಕಥೆ ಇಲ್ಲ ಅಂತಂದರೆ ಇದನ್ನು ಯಾವ ರೀತಿ ಅರ್ಥೈಸ್ಕೋಬೋದು ಅಂತ? ನಿಜಕ್ಕೂ ಸಿಎಂ ಮತ್ತು ಡಿ ಸಿ ಎಂ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಯಾಕಂದರೆ ಅವರಿಬ್ಬರ ನಡುವೆ ಪವರ್ ಶೇರಿಂಗ್ನ ಮಾತುಕತೆ ಆಗಿತ್ತು ಹಿಂದೆ ಅನ್ನೋದರಿಂದ ಶುರುವಾಗಿ ಅವರು ಜೋಡೆತ್ತಿನ ರೀತಿಯಲ್ಲಿ ಸರ್ಕಾರ ತರಲಿಕ್ಕೆ, ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಓಡಾಡಿದ ನಂತರ ಅವರು ಒಟ್ಟಿಗೆ ಇದ್ದಂಥ ರೀತಿ, ಆನಂತರವೂ ಕೂಡ ಆಗಾಗ ಲವ್ ಆ್ಯಂಡ್ ಹೇಟ್ ರಿಲೇಷನ್ ರೀತಿಯಲ್ಲಿ ನಡ್ಕೊಂಡಿದ್ದು ಉಂಟು. ಆನಂತರ ಏನು ನಡೆದೇ ಇಲ್ಲ ಅಂತ ವರ್ತಿಸಿದ್ದು ಉಂಟು. ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆದಿತ್ತು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇಬ್ಬರು ಕೂಡ ಜೊತೆಗೆ ಕೂತು ಮಾತಾಡಿದ್ರು, ನಗನಗ್ತಾ ಮಾತಾಡಿದಂಥ ಬೆಳವಣಿಗೆ ಕೂಡ ಆಯಿತು ಅನ್ನೋದು ಕೂಡ ಕೆಲವು ಸಚಿವರುಗಳ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಆದರೆ ಇವತ್ತು ಬೆಳಗ್ಗೆ ಒಂದು ಸರ್ಕಾರಿ ಕಾರ್ಯಕ್ರಮ, ಅದು ಡ್ಯಾಮ್ ಸೇಫ್ಟಿಗೆ ಸಂಬಂಧಪಟ್ಟಂಥದ್ದು ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಹೌದು. ಅಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ. ಆದರೆ ಇಬ್ಬರು ಕೂಡ ಪರಸ್ಪರ ಮುಖ ನೋಡಿಲ್ಲ, ಒಬ್ಬರೊಬ್ಬರು ಮಾತನಾಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಸಹಜವಾದ ಒಂದು ರೀತಿಯ ಕುತೂಹಲ. ಯಾಕಂದರೆ ಇತ್ತೀಚೆಗೆ ಪವರ್ ಶೇರಿಂಗ್ ವಿಚಾರದಲ್ಲಿ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳು, ಅಥವಾ ಬಜೆಟು ಅಥವಾ ಆಫ್ಟರ್ ಬಜೆಟು ಬಿಫೋರ್ ಬಜೆಟು ಅನ್ನುವಂಥ ಚರ್ಚೆ ಇವೆಲ್ಲವೇನು ನಡೀತಾ ಇದೆ. ಇದರ ಮಧ್ಯದಲ್ಲಿ ಒಂದು ಬಹಿರಂಗವಾಗಿ ಒಂದೇ ವೇದಿಕೆಯಲ್ಲಿ ಇಬ್ಬರು ಇದ್ದರೂ ಕೂಡ ಪರಸ್ಪರ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ಸಹಜವಾದ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಇಬ್ಬರ ಮನಸ್ಸು ಕೂಡ ಒಡೆಯಿತಾ, ಅಥವಾ ಇಬ್ಬರು ಕೂಡ ಪರಸ್ಪರ ಮುಖ ನೋಡಿ ಮಾತನಾಡುವಂಥ ಪರಿಸ್ಥಿತಿ ಏನಾದರೂ ಆ ಮತ್ತಿನ ಮಾತುಕತೆಗೆ ಏನಾದ್ರು ನಡೀತಾ ಇದ್ದಾವ ಅನ್ನುವಂಥ ಒಂದು ಅನುಮಾನ ಮೂಡಿಸೋ ರೀತಿಯಲ್ಲಿದೆ. ಆದರೆ ಅವರಿಬ್ಬರ ಬೆಳಗಿನ ಇವತ್ತಿನ ನಡೆ ಸಹಜವಾಗಿ ಒಂದಷ್ಟು ಚರ್ಚೆಯನ್ನಂತೂ ಹುಟ್ಟಾಕದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹಾಗೆ ಪ್ರೆಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಇನ್ನೊಂದು ಕಾರ್ಯಕ್ರಮದಲ್ಲಿ ಅನ್ಯೋನ್ಯವಾಗಿ ಕೂತಿರೋವಂಥದ್ದು ನಾವು ನೋಡಬಹುದು. ಈ ಹಿಂದೆ ಎಲ್ಲ ಈ ಥರದ್ದೆಲ್ಲ ಆಗಿದೆ. ಹಾಗಾಗಿ ಏನೋ ಅವರವರ ಆಲೋಚನೆಯಲ್ಲಿ ಅವರವರು ಇದ್ದರು ಅಂತ ಅನಿಸುತ್ತೆ. ಬಟ್ ಕಾರ್ಯಕ್ರಮದಲ್ಲಿ ಪರಸ್ಪರ ಮಾತುಕತೆ ಇಲ್ಲ.